ಧರಣಿ, ಮುಷ್ಕರ, ರಸ್ತೆ ತಡೆ ಇತ್ಯಾದಿಗಳನ್ನು ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಹನುಮಂತಪ್ಪ ವೃತ್ತದ ಬಳಿ ನಡೆಸದಂತೆ ನಿರ್ಬಂಧ ವಿಧಿಸಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಆದೇಶ ಹೊರಡಿಸಿದ್ದಾರೆ. ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು, ಜಿಲ್ಲಾಧಿಕಾರಿ ಕಚೇರಿ, ನ್ಯಾಯಾಲಯ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ನಗರಸಭಾ ಕಾರ್ಯಾಲಯ, ಜಿಲ್ಲಾ ಆಟದ ಮೈದಾನ, ವಿವಿಧ ಅಧಿಕಾರಿಗಳ ವಸತಿ ಗೃಹಗಳಿಗೆ ದಿನನಿತ್ಯ ಹಲವಾರು ಸಾರ್ವಜನಿಕರು ತಮ್ಮ ಸರ್ಕಾರಿ ಮತ್ತು ವೈಯಕ್ತಿಕ ಕೆಲಸದ ನಿಮಿತ್ತ ಆಗಮಿಸುತ್ತಿರುತ್ತಾರೆ. ಸಣ್ಣ ಸಣ್ಣ ವಿಷಯ ಇಟ್ಟುಕೊಂಡು ಪ್ರತಿಭಟನೆ, ಧರಣಿ, ಮುಷ್ಕರ, ರಸ್ತೆ ತಡೆ ಇತ್ಯಾದಿಗಳನ್ನು ನಡೆಸುತ್ತಿದ್ದು, ಇದರಿಂದ ದೈನಂದಿನ ಕರ್ತವ್ಯಗಳಿಗೆ ಅಡಚಣೆ ಉಂಟಾಗುವುದಲ್ಲದೆ ಹತ್ತಿರ ಇರುವ ಆಸ್ಪತ್ರೆಯ ರೋಗಿಗಳಿಗೂ ತೊಂದರೆಯಾಗುವ ಸಾಧ್ಯತೆ ಇದೆ. ಇದೇ ರೀತಿ ಚಿಕ್ಕಮಗಳೂರು ನಗರದ ಹನುಮಂತಪ್ಪ ವೃತ್ತವು ಹೆಚ್ಚಿನ ಜನಸಂದಣಿ, ವಾಹನ ದಟ್ಟಣೆ ಪ್ರದೇಶವಾಗಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿ 173 ಹಾದು ಹೋಗುವುದರಿಂದ ಈ ವೃತ್ತಕ್ಕೆ ಹೊಂದಿಕೊಂಡಂತೆ ಜಿಲ್ಲಾ ಖಜಾನೆ, ತಾಲೂಕು ಕಚೇರಿ, ಶಾಲಾ ಕಾಲೇಜುಗಳು ಈ ರೀತಿಯ ಮುಖ್ಯ ಕಚೇರಿಗಳು ಇದ್ದು, ಈ ಕಾರಣಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಸುತ್ತಮುತ್ತ 100 ಮೀಟರ್ ವ್ಯಾಪ್ತಿಗಳಲ್ಲಿ ಹಾಗೂ ಹನುಮಂತಪ್ಪ ವೃತ್ತ ಮತ್ತು ಸುತ್ತಮುತ್ತ 100 ಮೀಟರ್ ವ್ಯಾಪ್ತಿಗಳಲ್ಲಿ ದಿನಾಂಕ 24/1/2025ರಿಂದ 23/3/2025ರವರೆಗೆ ಧರಣಿ, ಮುಷ್ಕರ, ರಸ್ತೆ ತಡೆ ಇತ್ಯಾದಿಗಳಿಗೆ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಕಾಲಂ 163ರ ಅಡಿಯಲ್ಲಿ ನಿರ್ಬಂಧ ಹೇರಿ ಆದೇಶ ಹೊರಡಿಸಿದ್ದಾರೆ. ಏನಾಗ್ತದೆ, ಇಲ್ಲಿ ತುಂಬಾ ಜನ ಸಣ್ಣ ಪ್ರತಿಭಟನೆಗಳು ಆಜಾದ್ ಪಾರ್ಕ್ ಒಂದ್ ಕಡೆ ಒಂದು ಏರಿಯಾ ಆಫ್ ಪ್ರೊಟೆಸ್ಟ್ ಹಿಂದೆನೂ ಇತ್ತಿದು, ಇದೇನು ಫಸ್ಟ್ ಟೈಮ್ ಅಂತಲ್ಲ, ಹಿಂದೆನೂ ಇತ್ತು. ಅದೇ ರಿನ್ಯೂ ಆಗಿರ್ಲಿಲ್ಲ ಅಥವಾ ಮತ್ತೆ ಮಾಡಕ್ ಹೋಗಿರ್ಲಿಲ್ಲ. ಬಟ್ ಹನುಮಂತಪ್ಪ ವೃತ್ತ ಈಗ ಪೊಲೀಸ್ ಅವರಿಂದನೂ ಮಾಹಿತಿಗಳನ್ನು ಪಡೆದು SP ಅವರು ತುಂಬಾನೇ ರೋಡ್ ಸಾರ್ವಜನಿಕರಿಗೆ ತುಂಬಾ ಇನ್ಕನ್ವೀನಿಯೆಂಟ್ ಆಗ್ತಾ ಇದೆ ಅಂತ ಹಿನ್ನೆಲೆಯಲ್ಲಿ, ಪ್ಲಸ್ ಇಲ್ಲಿ DC ಆಫೀಸ್ ಕಚೇರಿ, ಹಲವಾರು ಕಚೇರಿಗಳಿದೆ, ಸಾರ್ವಜನಿಕರು ಬರ್ತಾನೆ ಇರ್ತಾರೆ. ಈಗ ಸಣ್ಣ ಪ್ರೊಟೆಸ್ಟ್ ಆಜಾದ್ ಪಾರ್ಕ್ ಸ್ಟಿಲ್ ಕಂಟಿನ್ಯೂಸ್ ಟು ಬಿ ದಿ ಏರಿಯಾ ಆಫ್ ಪ್ರೊಟೆಸ್ಟ್. ಆ ಹಿನ್ನೆಲೆಯಲ್ಲಿ ಈ ಡೈರೆಕ್ಷನ್ ತಗೊಂಡಿರೋದು 2 months ನೋಡ್ತಾ ಇದ್ದೀವಿ. ಹಿಂದೆ ಏನು 1 ವರ್ಷದಿಂದನೂ ಇತ್ತು. ಲೊಕೇಶನ್ ಎಲ್ಲ ಜಿಲ್ಲೆಯಲ್ಲೂ ಒಂದು ಲೊಕೇಶನ್ ಕೊಡ್ತಾರೆ ಪ್ರೊಟೆಸ್ಟ್ ಅಂತ, ಆ ಲೊಕೇಶನ್ ನಾವು ನಿರ್ಧಾರ ಮಾಡಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಉಪಸ್ಥಿತರಿದ್ದರು.